ಸೊ ನಾವು ಹೇಳ್ತಾ ಇದ್ವಿ ನಿಮಗೆ RSS ಚಟುವಟಿಕೆಗಳಿಗೆ ಬ್ರೇಕ್ ಬೀಳುತ್ತಾ, ಅದು ಆಯ್ದ ಜಾಗಗಳಲ್ಲಿ, ಸೀಮಿತ ಜಾಗಗಳಲ್ಲಿ ಅಂತ. ಸರ್ಕಾರ ನಿಜವಾಗ್ಲೂ ಇದ್ರ ಬಗ್ಗೆ ಏನಾದರೂ ಆಕ್ಷನ್ ಪ್ಲಾನ್ ಇಟ್ಕೊಂಡಿದೆಯಾ? ಡಿಸೈಡ್ ಆಗುತ್ತಾ? ಕ್ಯಾಬಿನೆಟ್ ಮೀಟಿಂಗ್ನಲ್ಲಿ ಈ ವಿಚಾರ ಚರ್ಚೆಗೆ ಬರುತ್ತಾ? ಎಷ್ಟು ಜನ ಸಚಿವರು ಈ ನಿರ್ಧಾರದ ಪರವಾಗಿ ನಿಂತ್ಕೊಳ್ತಾರೆ, ಎಷ್ಟು ಜನ ವಿರೋಧಿಸ್ತಾರೆ? ಬೆಂಕಿಯ ಜೊತೆಗೆ ಆಟನಾ ಇದು? ಬೆಂಕಿಯ ಸಂಕೋಲೆಗಳ ಜೊತೆಗೆ ಆಟನಾ ಅನ್ನೋದು ಪ್ರಶ್ನೆ. ಸರ್ಕಾರಕ್ಕೆ ವರದಿಯನ್ನ ಮುಖ್ಯ ಕಾರ್ಯದರ್ಶಿ ಶಾಲಿನಿ ರಜನೀಶ್ ಅವರು ಸಲ್ಲಿಸ್ತಾರಂತೆ. ಅಂದ್ರೆ ಸಾಧಕ ಬಾಧಕದ ಬಗ್ಗೆ ಕಾನೂನು ಇಲಾಖೆ ಯೋಚನೆ ಮಾಡ್ತಾ ಇದೆ, ಏನು ಅವಕಾಶ ಏನಿದೆ ಕಾನೂನಲ್ಲಿ ಅಂತ. ಸಂಪುಟದಲ್ಲಿ CS ವರದಿ ಶಿಫಾರಸುಗಳ ಬಗ್ಗೆ ಗಂಭೀರವಾಗಿ ಚರ್ಚೆ ಆಗುವಂತಹ ಸಾಧ್ಯತೆ ಇದೆಯಂತೆ. ಶಿಫಾರಸ್ಸಿನ ಪ್ರಕಾರ ಅನುಷ್ಠಾನಕ್ಕೆ ಬರೋದಕ್ಕೆ ಮುಂದಾಗ್ತಾರಂತೆ. ಹಾಗಾದ್ರೆ RSS ನಿರ್ಬಂಧನ ಅನ್ನೋ ಪ್ರಶ್ನೆಗೆ ಏನೆಲ್ಲ ಚರ್ಚೆಗಳಾಗ್ತಿದೆ, ಆ ಡೀಟೇಲ್ಸನ್ನು ಕೂಡ ಒನ್ ಬೈ ಒನ್ ನೋಡ್ತಾ ಹೋಗೋಣ. ಎಲ್ರಿಗೂ ಇರುವಂತಹ ಕುತೂಹಲ, ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರಕ್ಕೆ ಈ ಕ್ಷಣಕ್ಕೆ RSS ಚಟುವಟಿಕೆಗಳಿಗೆ ಬ್ರೇಕ್ ಹಾಕೋದಕ್ಕೆ ಮನಸ್ಸಿದೆಯಾ, ನಿರ್ಬಂಧ ಹಾಕೋದಕ್ಕೆ ಮನಸ್ಸಿದೆಯಾ ಅನ್ನೋದು ಪಾಯಿಂಟ್ ನಂಬರ್ 1. ಎರಡನೇ ಪಾಯಿಂಟ್, ರಾಜ್ಯ ಸರ್ಕಾರಕ್ಕೆ ವರದಿಯನ್ನು ಮುಖ್ಯ ಕಾರ್ಯದರ್ಶಿಯವರು ಸಲ್ಲಿಸಿದ್ದಾರೆ. CS ವರದಿಯನ್ನು ಶಿಫಾರಸು ಆಧರಿಸಿ ಮಹತ್ವದ ತೀರ್ಮಾನ ಇವತ್ತು ತಗೊಳ್ಬೋದು ಅಥವಾ ಕಾದು ನೋಡೋ ತಂತ್ರಕ್ಕೂ ಮೊರೆ ಹೋಗ್ಬೋದು. ಸರ್ಕಾರಿ ಜಾಗಗಳಲ್ಲಿ ಕಡ್ಡಾಯವಾಗಿ ಅನುಮತಿಯನ್ನು ಪಡಿಬೇಕು. ಇಲ್ಲಿ ತನಕ ನಿಮ್ಗೇನು ಗೊತ್ತಾ, ಒಂದು ತುಂಬ ಜನಕ್ಕೆ ಗೊತ್ತಿಲ್ಲ, ಮ್ಯಾನೇಜ್ಮೆಂಟು ಮತ್ತು ಯಾವ ಜಾಗದಲ್ಲಿ ಅವ್ರು ನಡೆಸ್ತಾ ಇದ್ದಾರಲ್ವ RSS ಅವರು ಪಥಸಂಚಲನ, ಬೈಟೆಕ್ಕು, ಅದಕ್ಕೆಲ್ಲ ಪೂರ್ವ ಅನುಮತಿ ಪಡ್ಕೊಂಡೇ ಮಾಡ್ತಿದ್ದು. ಏಕಾಏಕಿ ಖಾಲಿ ಜಾಗ ಇದೆ ಅಂತ ಬೇಲಿ ಸುತ್ತಕೊಂಡು ನಾವಿಲ್ಲಿ ಪಥಸಂಚಲನ ಮಾಡ್ತೀವಿ ಅಂತ ಹೇಳೋಷ್ಟು ಮೂರ್ಖರಲ್ಲ ಅವರು. ಇದು ಯಾಕೆ ಕೆಲವ್ರಿಗೆ ಅರ್ಥ ಆಗ್ತಿಲ್ಲ. ಇದು ಪೂರ್ವ ಅನುಮತಿ ಅಂದರೆ ಮತ್ತೆ ಪ್ರಿಯೋರ್ ಹೇಳ್ತಾರೆ ಅಷ್ಟೇ. ನಿಯಮ ಉಲ್ಲಂಘಿಸಿದರೆ ಕಾನೂನು ಪ್ರಕಾರ ಕ್ರಮಕ್ಕೆ ಅವಕಾಶ ಇದೆ. ಇದು ಎಲ್ಲ ಭೂಮಿನಲ್ಲೂ ಇದೆ. ಯಾರ್ದಾದ್ರೂ ಭೂಮಿನಲ್ಲಿ ನಾವು ನೋಡಿರ್ತೀವಲ್ಲ, ಖಾಲಿ ಸೈಟ್ ಮೇಲೆ ಟ್ರೆಸ್ಪಾಸಿಂಗ್ ಯಾರು ಮಾಡ್ತಾರೆ ಅವ್ರನ್ನ ನಾವು ಹಿಡಿತೀವಿ, ವಶಕ್ಕೆ ಪಡಿತೀವಿ, ಅಥವಾ ವಿಚಾರಣೆಗೆ ಒಳಪಡಿಸ್ತೀವಿ, ಅರೆಸ್ಟ್ ಮಾಡಿಸ್ತೀವಿ ಅಂತೆಲ್ಲ ನಾವು ಬೋರ್ಡ್ ಖಾಲಿ ಸೈಟ್ನಲ್ಲೇ ನೋಡಿರ್ತೀವಿ. ಅಂಥದ್ರಲ್ಲಿ ಖಾಲಿ ಗ್ರೌಂಡಲ್ಲಿ ನೋಡಿರಲ್ವಾ? ಸರ್ಕಾರಿ ಜಾಗ, ಸೂಕ್ಷ್ಮ ಮತ್ತು ಅತಿ ಸೂಕ್ಷ್ಮ ಪ್ರದೇಶಗಳು, ಅಲ್ಪಸಂಖ್ಯಾತರು ಹೆಚ್ಚಾಗಿ ವಾಸಿಸುವ ಪ್ರದೇಶಗಳಲ್ಲಿ ಕಡಿವಾಣ ಅಂತೆ. ಇದು ಯಾಕೆ? ಇದು ಭಾರತಕ್ಕೆ ಸೇರಿದ್ದ ಜಾಗ ಅಲ್ವಾ? ಈ ಪರ್ಟಿಕ್ಯುಲರ್ ವಿಚಾರಗಳ ಬಗ್ಗೆ ಮಾತ್ರ ಸರ್ಕಾರ ಯಾಕೆ ಹಿಂಗೆ ಚಿಂತನೆ ಮಾಡ್ತಿದೆ? ಇದು ತುಷ್ಟೀಕರಣದ ಪಾಲಿಟಿಕ್ಸ್ ಅಂತೆ, ಇನ್ನೇನು ಅನ್ಬೇಕು? ಪ್ರಶ್ನೆ ಬರುತ್ತಲ್ವಾ. ಅದೇನದು ಅಲ್ಪಸಂಖ್ಯಾತರು ಹೆಚ್ಚಾಗಿ ವಾಸಿಸುವಂತಹ ಪ್ರದೇಶಗಳಲ್ಲಿ ಕಡಿವಾಣ ಅಂದರೆ ಅಲ್ಲಿ ಯಾಕೆ ಹೋಗಬಾರ್ದು? ಏನಂತ ಹೇಳಿರೋದು, ಸರ್ಕಾರಿ ಜಾಗಗಳಲ್ಲಿ RSS ಶಿಬಿರಗಳನ್ನು ಅಥವಾ ಅವರ ಚಟುವಟಿಕೆಗಳನ್ನು ಮಾಡಬಾರ್ದು ಅಂತ ಹೇಳಿದ್ದಾರೆ. ತಮಿಳುನಾಡಿನಲ್ಲಿ ಮಾಡಿದ್ದಾರೆ, ಹಂಗೆ ಮಾಡಿ ಅಂತ ಹೇಳಿದ್ದಾರೆ. ವಾಟ್ ಈಸ್ ರಾಂಗ್ ಇನ್ ದಟ್? ಸರ್ಕಾರಿ ಜಾಗ ನಾನು ನೋಡಿ ತಮಿಳ್ನಾಡಿನದು ಥರ ಕೇಳ್ತೀನಿ ಚೀಫ್ ಸೆಕ್ರೆಟರಿಗೆ, ತಮಿಳ್ನಾಡಿನಲ್ಲಿ ಯಾವ ಥರ ಮಾಡಿದ್ದಾರೆ ಅದನ್ನು ಆ ಥರ ಇಲ್ಲಿ ತರಿಸಿ ಅಂತ ಹೇಳಿದ್ದೀನಿ. ನೋಡಿ ಬಂದ ಮೇಲೆ ನೋಡ್ತೀನಿ ನಾನು. ಒಬ್ಬ ಸಚಿವರಿಗೆ ಅವರ ಅಭಿಪ್ರಾಯ ಹೇಳಿರ್ಬೋದು, ಆದರೆ ಸರ್ಕಾರದ ತೀರ್ಮಾನ ಆಗೋದೇ ಬೇರೆ ಅಲ್ವಾ? ಅದಕ್ಕೆ ಅವರಿಗೆ ಥ್ರೆಟ್ ಮಾಡೋದು ಅದೆಲ್ಲ ಸರಿ ಇಲ್ಲ. ಅದಕ್ಕೇನು ಕ್ರಮ ತೊಗೋಬೇಕೋ ತೊಗೊಳ್ತೀವಿ. ಅದನ್ನು ವೆರಿಫೈ ಮಾಡೋದಕ್ಕೆ ಕೇಳಿದ್ದೀನಿ ನಾನು. ವೆರಿಫೈ ಮಾಡಿ ಎಲ್ಲಿಂದ ಒರಿಜಿನೇಟ್ ಆಗಿದೆ, ಯಾರು ಮಾಡಿದ್ದಾರೆ ಅದನ್ನು ನೋಡಿ ಆನಂತರ ಅವ್ರ ಮೇಲೆ ಏನು ಕ್ರಮ ತಗೋಬೇಕು ತಗೊಳ್ತೀವಿ. ಈ RSSನ ಬ್ಯಾನ್ ಮಾಡಿದ್ರು ಯಾರು? ಈ ದೇಶದಲ್ಲಿ ಬ್ಯಾನ್ ಆಗಿತ್ತಲ್ಲ RSS, 2 ಬಾರಿ 3 ಬಾರಿ ಬ್ಯಾನ್ ಆಗಿತ್ತು. ಯಾರು ಮಾಡಿದ್ರು? ಅವ್ರು ಸ್ಟ್ಯಾಚು ಹಾಕಿದ್ದಾರೆ. ಯಾರ್ದು? ಸರ್ದಾರ್ ವಲ್ಲಭಾಯ್ ಪಟೇಲ್ ಸ್ಟ್ಯಾಚು ಹಾಕಿದಾರಲ್ಲ. ತೆಗೆದು ನೋಡ್ರಿ ಇತಿಹಾಸ. ಸರ್ದಾರ್ ವಲ್ಲಭಾಯ್ ಪಟೇಲ್ ಅವರೇ ಸ್ಟ್ಯಾಚು ಅವ್ರು ಮಾಡಿರ್ತಕ್ಕಂಥ ಅವರೇ ಬ್ಯಾನ್ ಮಾಡಿದ್ದಾರೆ. ಇವ್ರು ದಿನ ಬೆಳಗ್ಗೆ ಇದ್ರೆ ವಲ್ಲಭಾಯ್ ಪಟೇಲ್ ಸಾಹೇಬ್ರ ಬಗ್ಗೆ ಏನು ಮಾತನಾಡ್ತಾರಲ್ಲ ಅವರೇ ಬ್ಯಾನ್ ಮಾಡಿದ್ರು. ಯಾಕೆ ಬ್ಯಾನ್ ಮಾಡಿದ್ರೆ ಅಂತ ಕೇಳ್ಬೇಕಲ್ಲ ನೀವು ಅವ್ರಿಗೆ ಫಸ್ಟ್. ಬಟ್ ಮಾಡಿ ನಮ್ಮನ್ನು ಬೈದು ನಮ್ಮನ್ನು ಎದುರಿಕಿದ್ರೆ ನಮಗೇನು ತೊಂದರೆ ಇಲ್ಲ. ವಿ ಆರ್ ನಾಟ್ ಗೋಯಿಂಗ್ ಟು ಬಿ ಸ್ಕೇರ್ಡ್ ಆಫ್ ದ್ಯಾಟ್. ಏನಂದರೆ ನಾವು RSS ಬ್ಯಾನ್ ಮಾಡಿ ಅಂತ ಹೇಳಿಲ್ಲ. ಯೂಸಿಂಗ್ ಪಬ್ಲಿಕ್ ಪ್ರಾಪರ್ಟೀಸ್, ಗೌರ್ಮೆಂಟ್ ಪ್ರಾಪರ್ಟೀಸ್ ಫಾರ್ RSS ಆ್ಯಕ್ಟಿವಿಟಿ ಶುಡ್ ನಾಟ್ ಬಿ ಅಲೌಡ್ ಅಂತ ಹೇಳಿ ಇಟ್ ಈಸ್ ಅವರು ಮಾನ್ಯ ಮುಖ್ಯಮಂತ್ರಿಗಳಿಗೆ ಒಂದು ಪತ್ರ ಕೊಟ್ಟಿದ್ದಾರೆ. ಅಂದರೆ ಯಾವ ರೀತಿ ತಮಿಳುನಾಡು ಮಾದರಿಯಲ್ಲಿ ಯಾವ ರೀತಿ ನೀವು ಎಕ್ಸಾಮಿನ್ ಮಾಡ್ತಾ ಇದ್ದೀರಿ ಆ ಟೈಪ್ ಇಲ್ಲೂ ಮಾಡಿ ಅಂತ ಅವ್ರು ಕೊಟ್ಟಿದ್ದಾರೆ. ಅದನ್ನು ಮಾನ್ಯ ಮುಖ್ಯಮಂತ್ರಿಗಳು ಚೀಫ್ ಸೆಕ್ರೆಟರಿಗೆ ರೆಫರ್ ಮಾಡಿದ್ದಾರೆ. ಅವರು ಎಕ್ಸಾಮಿನ್ ಮಾಡ್ತಾರೆ. ವಾಟ್ ಇಸ್ ಇಲ್ಲ, ಅದ್ರ ಬಗ್ಗೆ ಡಿಸ್ಕಷನ್